ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ವತಿಯಿಂದ ತಾರೆಗಳ ತೋಟದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಇಎಸ್ ಇಂದಿರೇಶ್ ರವರು, ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ. ಪುಸ್ತಕದ ಕರ್ತೃ ಶ್ರೀ ಮಲ್ಲೂರು ನರಸಿಂಹಯ್ಯ ಕೃಷ್ಣಪ್ಪರವರು. ಅತಿಥಿಗಳು ಶ್ರೀ ನಂಜಪ್ಪ ಕಾಳೇಗೌಡ, ಅಧ್ಯಕ್ಷರು, ಬೆಂಗಳೂರು ವಕೀಲರ ಸಹಕಾರ ಸಂಘ. ಶ್ರೀ ಶ್ರೀನಿವಾಸ್ ಎಸ್ಬಿ, ಅಧ್ಯಕ್ಷರು, ನ್ಯಾಯಮಿತ್ರ ಸಹಕಾರ ಬ್ಯಾಂಕ್ ನಿಯಮಿತ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಬಿ ಗೌಡರವರು ವಹಿಸಿಕೊಂಡಿದ್ದರು. ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಖಜಾಂಚಿಯಾದ ಶ್ರೀ ಹರೀಶ್ ರವರು, ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಪ್ರಧಾನ ಕಾರ್ಯದರ್ಶಿ ಶ್ರೀ ಆನಂದ ವಿ ರವರು ಭಾಗವಹಿಸಿ ಆಗಮಿಸಿದ್ದ ಮುಖ್ಯ ಅತಿಥಿಗಳಿಗೆ ಸ್ವಾಗತ ಭಾಷಣ ಮಾಡಿದರು. ವಕೀಲರಾದ ಶ್ರೀ ಮಲ್ಲೂರು ನರಸಿಂಹಯ್ಯ ಕೃಷ್ಣಪ್ಪರವರು ಬಂದಿರುವ ತಾರೆಗಳ ತೋಟದಲ್ಲಿ ಎಂಬ ಕವನ ಸಂಕಲನ ಎಂಬ ಪುಸ್ತಕವನ್ನು ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಇಂದ್ರೇಶ್ ರವರು ಬಿಡುಗಡೆಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರು, ವಕೀಲ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಖಜಾಂಚಿಯಾದ ಶ್ರೀ ಹರೀಶ್ ಜೆ ರವರು ವಂದನಾರ್ಪಣೆ ಭಾಷಣ ಮಾಡಿದರು. ಎಲ್ಲರಿಗೂ ನನ್ನ ನಮಸ್ಕಾರ. ಶ್ರೀ ನಂಜಪ್ಪ ಕಾಳೇಗೌಡ್ರೆ, ಅಧ್ಯಕ್ಷರು, ಬೆಂಗಳೂರು ವಕೀಲರ ಸಹಕಾರ ಸಂಘ. ಶ್ರೀನಿವಾಸ್ ಅವರು, ಅಧ್ಯಕ್ಷರು, ನ್ಯಾಯಮಿತ್ರ ಸಹಕಾರ ಬ್ಯಾಂಕ್. ಶ್ರೀ ಮಂಜುನಾಥ್ ಬಿ ಗೌಡರು, ಅಧ್ಯಕ್ಷರು, ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ. ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹರೀಶ್ ಜೆ ಖಜಾಂಚಿಯವರು ಮತ್ತು ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಎಲ್ಲ ವಕೀಲ ಬಂಧುಗಳು ಈ ಸಭೆಯಲ್ಲಿ ಉಪಸ್ಥಿತರುವ ಎಲ್ಲರೂ ಮತ್ತು ನಮ್ಮ ರಿಜಿಸ್ಟರ್ಸ್ ಎಲ್ಲರಿಗೂ ವಂದಿಸಿ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪುಸ್ತಕಗಳನ್ನು ಓದೋದೇ ಬಹಳ ಪ್ರತಿದಿನ ಕಡಿಮೆ ಆಗ್ತಾ ಇದೆ. ನಾವುಗಳು ಮನೆಯಲ್ಲೂ ಕೂಡ ಈಗ ಕನ್ನಡ ಭಾಷೆನ ಜಾಸ್ತಿ ಮಾತಾಡ್ತಾ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಎಷ್ಟೇ ಆಗ್ಲಿ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ. ಯಾವುದೇ ವಿಚಾರವನ್ನೇ ಆಗ್ಲಿ ನಾವೇನಾದ್ರು ಅತಿ ಸುಲಲಿತವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಮಾತೃಭಾಷೆಯಲ್ಲಿ ಓದಿದ್ರೆ ಮಾತ್ರ ಅದನ್ನೇ ನಮ್ಗೆ ಬೇಗ ಅರ್ಥ ಆಗುತ್ತೆ. ಈವನ್ ನಾವು ಕೇಸ್ನು ಕೂಡ ಕನ್ನಡದಲ್ಲಿ ನಾವು ಯಾವಾಗ ನಾವು ನಮ್ಮ ರೈಟ್ಸ್ ಜೊತೆ ಮಾತಾಡ್ತೀವಿ ಅವಾಗ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಇದೇ ಇವ್ರ ಕೇಸು ಅಂತ. ಆಮೇಲೆ ನಮ್ಗೆ ಡ್ರಾಫ್ಟಿಂಗ್ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ. ಅದೇ ರೀತಿ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಕನ್ನಡ ಪುಸ್ತಕಗಳು ಈವನ್ ಮಾರಾಟ ಮಾಡೋ ಮಳಿಗೆಗಳು ಕೂಡ ಕಡಿಮೆ ಅಂತ ಬಂದ್ಬಿಟ್ಟಿದೆ. ಕನ್ನಡ ಪುಸ್ತಕ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಯಾಕೆಂದ್ರೆ ಓದುಗರು ಬಹಳ ಕಡಿಮೆ ಆಗಿದ್ದಾರೆ. ಅಂತ ಒಂದು ಈ ಪರಿಸ್ಥಿತಿಯಲ್ಲಿ ನಮ್ಮ ಸ್ನೇಹಿತರಾದ ಶ್ರೀ ಮಲ್ಲೂರು ನರಸಿಂಹಯ್ಯ ಕೃಷ್ಣಪ್ಪರವರ ಇದು 2ನೇ ಕೃತಿ ತಾರೆಗಳ ತೋಟದಲ್ಲಿ ಅಂತ. ಅದು 2 ವರ್ಣಿದೆ, ತಾರೆಗಳು ಮತ್ತು ತೋಟದಲ್ಲಿ. ಅದೆರಡನ್ನು ಓದಿದ್ರೆ ಸೊ ಆಮೇಲೆ ಅಲ್ಲಿ ಬರ್ದಿರೋ ಕವನ ಸಂಕಲನ ಓದಿದ್ರೆ ಅದನ್ನ ಅರ್ಥ ಆಗುವಂತ ಪರಿಸ್ಥಿತಿ ಇದೆ. ಯಾವ್ದಾರ ಒಂದು ಪುಸ್ತಕವನ್ನ ನಾವು ಓದ್ಬೇಕು ಅಂದ್ರೆ ನಾವು ಪ್ರತಿ ಪುಸ್ತಕದಲ್ಲೂ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಆ ಪುಸ್ತಕ ನಮ್ಮನ್ನ ಓದಿಸ್ಕೊಂಡು ಹೋಗ್ಬೇಕು ನಮ್ಮ ಅನ್ಸುತ್ತೆ. ಯಾವಾಗ ನಮ್ಗೆ ಪುಸ್ತಕ ಅದು ಓದಿಸ್ಬೇಕು ಅಂದ್ರೆ ಬರೀ ಅದರಲ್ಲಿರುವ ಒಂದು ಏನು ಸಾಹಿತ್ಯವನ್ನ ನಾವು ನೋಡ್ಬೇಕು. ಯಾವ ರೀತಿಯ ಸಾಹಿತ್ಯ ಇದೆ, ಆ ಸಾಹಿತ್ಯದಲ್ಲಿ ಯಾವ್ದನ್ನ ಏನೋ ಒಬ್ರು ಒಂದು ಪುಸ್ತಕ ಬರೆದ್ರೆ ಏನೋ ಒಂದು ಅವರ ಒಂದು ಮೋಟೋ ಇಟ್ಕೊಂಡಿರ್ತಾರೆ. ಇದರಿಂದ ನಾವು
ಆ ದೃಷ್ಟಿಕೋನದಲ್ಲಿ ಒಂದು ಪುಸ್ತಕಗಳನ್ನ ಬರೆದಿರ್ತಾರೆ. ಆ ದೃಷ್ಟಿಕೋನದಲ್ಲಿ ಏನೇ ಬರೆದಿರ್ತಾರೆ ಅನ್ನೋದು ದಟ್ ರಿಫ್ಲೆಕ್ಟ್ಸ್ ದಿ ಮೈಂಡ್ ಆಫ್ ದಿ ದಟ್ ರಿಫ್ಲೆಕ್ಟ್ಸ್ ದಿ ಮೈಂಡ್ ಆಫ್ ದಿ ಆಥರ್. ಸೊ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಕುವೆಂಪು ಅವರು ಅವರ ಪುಸ್ತಕವನ್ನ ಬರೆದಿದ್ದಾಗ ಅದೇ ಅವರಿಗೆ ಟೆಕ್ಸ್ಟ್ ಆಗ್ಬಿಟ್ಟಿತ್ತು. ಆದ್ರೆ ಅವರಿಗೆ ಫಸ್ಟ್ ರ್ಯಾಂಕ್ ಬರಲಿಲ್ಲ ಆ ಪುಸ್ತಕದಲ್ಲಿ, ಬೇರೆಯವ್ರಿಗೆ ಬಂತು. ಆಕ್ಚುಲಿ ಅದು ಅವ್ರ ಪುಸ್ತಕನೇ ಅವರಿಗೆ ಟೆಕ್ಸ್ಟ್ ಆಗಿತ್ತು. ಅವರು 2ನೇ BA ಓದ್ಬೇಕಾದ್ರೆ ಮಹಾರಾಜಸ್ ಕಾಲೇಜ್ ಮೈಸೂರು. ಸೊ ಅವಾಗ ಅವರು ಒಂದು ಕಾರ್ಯಕ್ರಮದಲ್ಲಿ ಉದಯ ರವಿ ಅವ್ರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು, ಪುಸ್ತಕ ಬರೆಯೋದು ಬೇರೆ, ಪುಸ್ತಕನ ಅರ್ಥ ಮಾಡ್ಕೊಳ್ಳೋದು ಬೇರೆ. ಕುವೆಂಪುರವರೇ ಹೇಳಿದ್ರು, ಪುಸ್ತಕ ಓದೋದು ಬೇರೆ, ಪುಸ್ತಕ ಬರೆಯೋದು ಬೇರೆ. ಪುಸ್ತಕ ಬರಿಬೇಕಾದ್ರೆ ಏನೋ ಒಂದು ನಮಗೆ ಏನೋ ಒಂದು ದೃಷ್ಟಿಕೋನ ಇರ್ತದೆ, ಈ ಲೈನ್ ಅಲ್ಲಿ ನಾವು ಈ ಪುಸ್ತಕವನ್ನು ತಯಾರಿ ಮಾಡ್ಬೇಕು ಅಂತ ಇರ್ತದೆ. ಆದ್ರೆ ಪುಸ್ತಕ ಓದೋ ರೀತಿ ಇದೆಯಲ್ಲ, ಅದು ರೀತಿನೇ ಬೇರೆ ಇರ್ತದೆ. ಯಾಕೆಂದ್ರೆ ಓದಿಸಿಕೊಳ್ಳುವ ಪುಸ್ತಕವನ್ನು ನೋಡ್ತಾರೆ, ಆ ಪುಸ್ತಕ ಓದೋದನ್ನ ಹೇಗೆ ನೋಡ್ತಾರೆ ಅನ್ನೋದನ್ನ. ಬಿಕಾಸ್ ಅದನ್ನ 5-6 ಜನ ಓದಿದ್ರೆ 5-6 ಜನರದ್ದು ಒಂದಲ್ಲ ಒಂದು ಅಭಿಪ್ರಾಯ ಇರ್ತದೆ. ಅದು ಭಿನ್ನಾಭಿಪ್ರಾಯನೇ ಇರಬಹುದು ಕೆಲವೊಮ್ಮೆ. ಯಾಕೆಂದ್ರೆ ಒಂದು ಪುಸ್ತಕ ಯಾವುದೇ ಒಂದು ಓದಿದ್ರು ಕೂಡ ಆ ಒಂದು ಪುಸ್ತಕದ ಒಂದು ಅಂಶವನ್ನ ನಾವು ಅರ್ಥಾಗ ಸಾಹಿತ್ಯಕ್ಕೆ ಮನ್ನಣೆ ನೀಡಬೇಕು. ಯಾಕೆಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ನಮ್ಮ ಕರ್ನಾಟಕ ರಾಜ್ಯದ ಕವಿಗಳು. ಅವರೆಲ್ಲ ಬಹಳ ದೊಡ್ಡ ಮನುಷ್ಯರು. ಕುವೆಂಪು ಇರ್ಬೋದು, ಶ್ರೀನಿವಾಸ ಮಾಸ್ತಿ ವೆಂಕಟೇಶ್ವರ ಇರ್ಬೋದು, ಅಥವಾ ನಾಲ್ಕುತಂತಿಯ ನಮ್ಮ ಬೇಂದ್ರೆಯವರು ಇರ್ಬೋದು, ಗೋಕಾಕ್ ಅವ್ರು ಇರ್ಬೋದು, ಇವರ ಅನಂತಮೂರ್ತಿ ಅವ್ರು ಇರ್ಬೋದು, ಗಿರೀಶ್ ಕಾರ್ನಾಡ್ ಇರ್ಬೋದು, BK ಗೋಕಾಕ್ ಇರ್ಬೋದು. ಸೊ ಎಲ್ಲರಿಗೂ ನಾವು ಏನ್ ಅನ್ಕೊತೀವಿ ಅಂದ್ರೆ, ಎಲ್ಲಿ ಸಾಹಿತ್ಯ ಇರ್ತದೆ ಅಲ್ಲಿ ಸಂಸ್ಕೃತಿ ಇರ್ತದೆ. ಸಾಹಿತ್ಯ ಇದ್ರೆ ಮಾತ್ರ ಸಂಸ್ಕೃತಿ ನಮ್ಮಲ್ಲಿ ಇರೋಕ್ ಸಾಧ್ಯ. ಆ ಸಂಸ್ಕಾರವನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ಅತಿ ಹೆಚ್ಚು ಒಳ್ಳೆಯ ಪುಸ್ತಕಗಳು ಬರಬೇಕು. ಅತಿ ಹೆಚ್ಚು ಪುಸ್ತಕಗಳನ್ನ ನಮ್ಮ ಕರ್ನಾಟಕ ನಾಡಿನ ಜನತೆ ಬರಿಬೇಕು. 2ನೇದಾಗಿ ಪುಸ್ತಕವು ಬರೆಯೋದೇ ಅಷ್ಟೇ ಅಲ್ಲ, ಪಬ್ಲಿಷ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್. ನಮ್ಮ ವಕೀಲ ವೃಂದದಲ್ಲಿ ಹಲವಾರು ಐ ಥಿಂಕ್ ಬಹಳ ಎಲ್ಲಾ ರೀತಿಯಲ್ಲೂ ಕೂಡ ಎಕ್ಸ್ಪರ್ಟೈಸ್ ಇರೋರು ಇರ್ತಾರೆ. ನಾರ್ಮಲಿ ಎಲ್ಲ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಒಬ್ಬೊಬ್ರು ಎಕ್ಸ್ಪರ್ಟ್ ಇದೆ. ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಲಿಟ್ರೇಚರ್ ಇರ್ಬೋದು, ಯಾವುದೇ ವಿಧವಾದ ಒಂದು ಫೀಲ್ಡ್ ಅಲ್ಲೂ ಕೂಡ ಎಕ್ಸ್ಪರ್ಟೈಸ್ ಇರ್ತಾರೆ. ಆದ್ರೆ ಅವ್ರು ಬರೀಬಹುದು, ಆದ್ರೆ ಪಬ್ಲಿಷ್ ಮಾಡೋದು ಬಹಳ ಕಷ್ಟ. ಅದಷ್ಟು ಈಸಿ ಅಲ್ಲ. ಎನಿವೆ ನಮಗೋಸ್ಕರ ನಾವು ನಮ್ಮ ವಕೀಲರ ಸಂಘದಲ್ಲೇ ಒಂದು ಅಂಗವಾಗಿರುವ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ, ಯಾರೇ ಬರೋದ್ರು ಕೂಡ ಈ ಒಂದು ನಮ್ಮ ವಕೀಲರಿಂದ ಬಂದ ಪುಸ್ತಕವನ್ನ ಬಿಡುಗಡೆ ಮಾಡಿಸ್ತಾರೆ ಅಂದ್ರೆ ನಿಜವಾಗ್ಲೂ ಬಹಳ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟನ್ನ ನಾವು ಪ್ರಶಂಸಿಸಬೇಕು. ಇದು ಒಂದು ಉತ್ತೇಜನ. ಯಾಕಂದ್ರೆ ಯಾರೇ ಎಷ್ಟೇ ಪುಸ್ತಕ ಬರೋದ್ರು ಅವ್ರ ಮನೇಲಿ ಇಟ್ಕೊಂಡ್ಬಿಟ್ರೆ ಪಬ್ಲಿಷ್ ಮಾಡೋದು ಅಂತ ಅಷ್ಟು ಈಸಿ ಅಲ್ಲ. ದಟ್ ರಿಕ್ವೆಸ್ಟ್ ಲಾಟ್ ಆಫ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಅದರಿಂದ ಈ ಒಂದು ನಮ್ಮ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಈ ಒಂದು ನಿಟ್ಟಿನಲ್ಲಿ ಯಾವುದೇ ವಕೀಲರು, ಅದರಲ್ಲೂ ಕೂಡ ಇವರು ನಮ್ಮ ಕೃಷ್ಣಪ್ಪ ಅವರು 2ನೇ ಪುಸ್ತಕ ಬಹಳ ಸಂತೋಷ ಆಯಿತು. ಈ ಪುಸ್ತಕನ ಎಲ್ಲರೂ ಕೂಡ ಇಚ್ಛೆ ಪಡ್ತೀರಿ ಅಂತ ಅನ್ಕೊಂಡಿದೀನಿ. ಅದ್ರ ಒಂದಂತೂ ನಿಜ, ನಾನಂತೂ ಇನ್ನು ಪುಸ್ತಕ ಓದಿಲ್ಲ. ಮೇಯ್ನಲ್ಲಿ ಓದ್ತೀನಿ ಅದನ್ನ ರಜದಲ್ಲಿ. ಯಾಕೆ ಸಮಯದ ಒತ್ತಡದಿಂದ ಓದಕ್ಕಾಗಿಲ್ಲ. ಇದನ್ನ ನಾನು ಖಂಡಿತ ಓದ್ತೀನಿ. ನೀವುಗಳೆಲ್ಲರೂ ಓದಿ. ನಿಮ್ಮಗಳಲ್ಲೂ ಕೂಡ ಒಂದು ಏನು ಆಸಕ್ತಿ ಇದ್ರೆ ದಯವಿಟ್ಟು ಇಂಥ ಪುಸ್ತಕಗಳು, ಕವನ ಸಂಕಲನಗಳು, ಯಾವುದೇ ರೀತಿಯ ಒಂದು ಇದು ಏನಂದ್ರೆ, ಯಾವಾಗ ನಾವು ಒಂದು ಪುಸ್ತಕವನ್ನ ಬರೆಯೋದಕ್ಕೆ ಓದ್ಕೋತೀವಿ, ಬರೀ ಸಾಹಿತ್ಯವೇ ಅಲ್ಲ, ನಮ್ಮ ರಿಫ್ಲೆಕ್ಟಿವ್ ಥಿಂಕಿಂಗ್ ಕೂಡ ಚೇಂಜ್ ಆಗುತ್ತೆ. ನಮ್ಮ ಮನಸ್ಸಲ್ಲಿರುವ ನಮ್ಮ ಒಂದು ಅಭಿರುಚಿ ಕೂಡ ಒಂದು ಪುಸ್ತಕದಲ್ಲಿ ವ್ಯಕ್ತವಾಗುತ್ತೆ. ಅದರಿಂದ ಪುಸ್ತಕ ಬರೆಯೋದು ಮೊದಲನೇದಾಗಿ ಬಹಳ ಕಷ್ಟವಾದ ಕೆಲಸ. ಶ್ರೀ ಕೃಷ್ಣಪ್ಪರವರು ಬರೆದಿದ್ದಾರೆ, ದೇವರು ಅವರಿಗೆ ಒಳ್ಳೇದ್ ಮಾಡ್ಲಿ. ಇನ್ನು ಅತಿ ಹೆಚ್ಚು ಪುಸ್ತಕಗಳು ಅವರ ಬರವಣಿಗೆಯಿಂದ ಬರಲಿ, ನಾವೆಲ್ಲರೂ ನೋಡೋಣ. ಅದೇ ರೀತಿ ಅವರಿಂದ ಪ್ರೇರಿತವಾಗಿ ನಾನು ಮತ್ತು ನಾವು ಕೂಡ ಪ್ರಯತ್ನ ಪಡೋಣ ಅಂತ ಹೇಳಿ ನನ್ನನ್ನ ಈ ಸಮಾರಂಭಕ್ಕೆ ಆಹ್ವಾನಿಸಿದ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರು, ಖಜಾಂಚಿ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ. ಗುರುಗಳಿಗೆ ನಮನ ಅದೇ ರೀತಿ
ನಮ್ಮ ವೇದಿಕೆಯಲ್ಲಿ ಬರ್ತಿರುವ ಈಗ ಕಾಣೇಗೌಡರಿಗೆ, ಶ್ರೀನಿವಾಸ್ ಅವರಿಗೆ, ವಾರಡಿ ಸಾಹೇಬರಿಗೆ, ಮನ್ನಾರ್ತಿ ಅವರಿಗೆ ವಂದನೆಗಳನ್ನು ತಿಳಿಸುತ್ತಾ ಇದು ನಾನು 2ನೇ ಕವನ ಸಂಕಲನ. ಈ 2ನೇ ಕವನ ಸಂಕಲನಕ್ಕೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಪ್ರಯತ್ನ ಮಾಡಿದ್ದೀನಿ. ಈ ಪುಸ್ತಕ ರೆಡಿ ಮಾಡಿ ಪಬ್ಲಿಷ್ ಮಾಡಿ ಬಿಡುಗಡೆ ಮಾಡೋದಕ್ಕೆ ನಮ್ಮ ಗುರುಗಳಿಂದಲೇ ಬಿಡುಗಡೆ ಮಾಡೋಣ ನಮ್ಮ ಬೈಕ್. ಇದು ಪಬ್ಲಿಷ್ ಆಗಿ ನವೆಂಬರ್ನಲ್ಲೇ ಪಬ್ಲಿಷ್ ಆಗಿದ್ದೇ ಆಗಿತ್ತು. ಅಲ್ಲೇ ನಮ್ಮ ಪೂಜ್ಯ ಗುರುಗಳು ಕಲಬುರಗಿ ಬೆಂಚ್ಕೊಟ್ರು. ಹಾಗಾಗಿ ಅವ್ರ ಕೈಯಿಂದನೇ ಬಿಡುಗಡೆ ಇವರು ಕಾಯ್ದು ಇವಾಗ ಮಾಡ್ತಾ ಇದೀವಿ. ನಮ್ಮ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಆಶೀರ್ವಾದ ಮಾಡಿದ ಪೂಜ್ಯ ಗುರುಗಳಿಗೆ ಅನಂತ ವಂದನೆಗಳು. ಮತ್ತೆ ಈ ಪುಸ್ತಕದಲ್ಲಿ ಹಲವಾರು ವೈಜ್ಞಾನಿಕ ಸತ್ಯದ ಹುಡುಕಾಟದ ಕೆಲವೊಂದು ಪ್ರಶ್ನೆ ಮತ್ತು ಉತ್ತರಗಳನ್ನ ಹುಡುಕೋ ಪ್ರಯತ್ನ ಮಾಡಿದ್ದೀನಿ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ, ಕೆಲವು ಸಿಕ್ಕಿಲ್ಲ. ನಾವೆಲ್ಲ ಈ ಪುಸ್ತಕಗಳನ್ನು ಓದಿ ನನ್ನ ಮುಂದಿನ ಬದುಕಿಗೆ ಆಶೀರ್ವಾದ ಮಾಡ್ತೀನಿ ಅಂತ ತಿಳ್ಕೊಂಡು ನನ್ನ ಭಾಷಣ ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಮಾನಕರು ಎಂದೇ ಹೆಸರಾಗಿರುವ ನಮ್ಮ ಎಂ.ಎನ್. ಕೃಷ್ಣಪ್ಪನವರ 2ನೇ ಕವನ ಸಂಕಲನ ತಾರೆಗಳ ತೋಟದಲ್ಲಿ ಪುಸ್ತಕ ಲೋಕಾರ್ಪಣೆಯನ್ನ ನ್ಯಾಯಮೂರ್ತಿ ಇಂದ್ರೇಶ್ ಸಾಹೇಬರು ಮಾಡಿದ್ದಾರೆ. ಮಾಡಿದಂತವ್ರಿಗೆ ಧನ್ಯವಾದಗಳು. ಕೃತಿಯನ್ನ ರಚಿಸಿದಂತ ಕೃಷ್ಣಪ್ಪನವ್ರಿಗೆ ಅಭಿನಂದನೆಗಳು. ನಾನು ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಅಧ್ಯಕ್ಷನಾಗಿದ್ದಾಗ 2017ರಿಂದ 21 4 ವರ್ಷ ಆಗ 6 ಕೃತಿಗಳನ್ನ ಇಲ್ಲಿ ಬಿಡುಗಡೆ ಮಾಡಿದ್ವಿ, ಕವನ ಸಂಕಲನವನ್ನ. ಒಂದು ನಮ್ಮ ಮಾನಾಕ್ರೂರವರ ನಡುವೆ ನ್ಯಾಯಮೂರ್ತಿ ವೀರಪ್ಪ ಸಾಹೇಬರು ಒಂದು ಬಿಡುಗಡೆ ಮಾಡಿದ್ರು. ಇನ್ನೊಂದು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದಂತ ಜಸ್ಟಿಸ್ ಶಿವರಾಜ್ ಪಾಟೀಲ್ ರವರ ದಿನ ಮುಂಜಾವಿಗೊಂದು ಸೂಕ್ತಿ ಅಂತ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ವಿ. ಇನ್ನೊಂದು ಮೌನ ಮಾತಿನ ಸದ್ದು ಅಂತ ಹೇಳಿ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ವಿ. ಅದು 2019ನೇ ಇಸ್ವಿಯಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಕರ್ನಾಟಕದ ಅತ್ಯುತ್ತಮ ಕವನ ಸಂಕಲನ ಅಂತ ಹೇಳಿ ಆಯ್ಕೆಯಾಗಿ ಪ್ರಶಸ್ತಿಗೆ ಭಾಜನವಾಯಿತು. ಆ ಪುಸ್ತಕ ಇಂದು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಠ್ಯವಾಗಿ ಆಯ್ಕೆಯಾಗಿದೆ. ಹಾಗಾಗಿ ನಾವು ಪ್ರಕಟಿಸಿದ ಒಂದು ಕೃತಿ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಪಠ್ಯ ಪುಸ್ತಕವಾಗಿ ಬಂದಿದೆ. ಸಾಹೇಬ್ರು ಹೇಳಿದ್ರು ಈ ತರ ಯಾರಾದ್ರೂ ಮಾಡೋರಿದ್ರೆ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳಿ. ನಾವು ಮಾಡಿದಂತ ಪ್ರಕಟಣೆ ಈಗೂ ಕೃಷ್ಣಪ್ಪನಂತವ್ರು ಯಾರಾದ್ರೂ ಉತ್ಸಾಹಿಯವರು ಈ ತರ ಕವನ ಸಂಕಲನಗಳನ್ನ ಅಥವಾ ಪುಸ್ತಕವನ್ನ ಮಾಡಿದ್ದೆ ಆದ್ರೆ ನಾವು ಅದನ್ನ ಉಚಿತವಾಗಿ ಪ್ರಕಟಿಸಿ ಪ್ರಕಟ ಮಾಡುವ ಮುದ್ರಣ ಮಾಡುವ ಕೆಲಸವನ್ನ ನಾವು ವಹಿಸ್ಕೊಳ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ. ಸಾಹಿತ್ಯ ನಮ್ಮ ಜೀವನದ ಒಂದು ಅಂಗ. ಆಗಿಂದಲೂ ಹಲವಾರು ಶತಮಾನ ರಾಜ ಮಹಾರಾಜರ ಕಾಲದಿಂದಲೂ ಸಾಹಿತ್ಯ ಇತ್ತು, ಈಗೂ ಇದೆ, ಮುಂದೆನೂ ಇರುತ್ತೆ. ಸಾಹಿತ್ಯ ಅಭಿರುಚಿ ಇದ್ದವ್ರಿಗೆ ಆಯಸ್ಸು ಜಾಸ್ತಿ ಆಗುತ್ತೆ, ಅಂದವೂ ಇರುತ್ತೆ ಅಂತ ಹೇಳಿ ದೊಡ್ಡವರು ಹೇಳ್ತಾರೆ. ಹಾಗಾಗಿ ಓದುವ ಹವ್ಯಾಸವನ್ನ ನಾವು ಬೆಳೆಸ್ಕೊಳ್ಳೋಣ. ಆದಿಕವಿ ಪಂಪ ಹೇಳಿದ್ರು, ಮನುಜ ಕುಲ ತಾನೊಂದೇ ಒಲಂತ. ಕೃಷ್ಣಪ್ಪನವರ ಈ ತಾರೆಗಳ ತೋಟದಲ್ಲಿ ಪುಸ್ತಕದ ಉದ್ದಕ್ಕೂ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಚಾರ ಒಂದು ಪ್ರಕೃತಿ, ಇನ್ನೊಂದು ಜಾತಿಯ ಅಸಮಾನತೆ, ಧರ್ಮದ ಅಸಮಾನತೆ. ಎಲ್ಲೆಲ್ಲಿ ಸಂವಿಧಾನದಲ್ಲಿ ಏನನ್ನ ಒತ್ತು ಕೊಟ್ಟಿದ್ದಾರೋ, ಸಂವಿಧಾನದಲ್ಲಿ ಆಗಿರ್ತಕ್ಕಂಥ ಆಶಯಗಳಿಗೆ ಎಲ್ಲೆಲ್ಲಿ ಕೊರತೆ ಆಗಿದೆ ಅನ್ನೋದನ್ನ ಈ ತಾರೆಗಳ ತೋಟದ ಪುಸ್ತಕದ ಮೂಲಕ ಹೊರತಂದಿದ್ದಾರೆ. ಪರಿಪೂರ್ಣವಾಗಿ ಅವರು ಮಾಡ್ತಿರ್ತಕ್ಕಂಥದ್ದು ಧರ್ಮದಲ್ಲಿ ಇರ್ತಕ್ಕಂಥ ಅಸಮಾನತೆ, ಜಾತಿ ಮತ್ತೆ ಮನುಷ್ಯರ ನಡುವೆ ಇರ್ತಕ್ಕಂಥ ಅಸಮಾನತೆಗೆ ಕಾರಣಗಳೇನು, ಅದನ್ನ ಹೋಗ್ಲಾಡ್ಸಕ್ ಏನು ಅನ್ನೋದನ್ನ ಈ ಕವನ ಸಂಕಲನದಲ್ಲಿ ತಂದಿದ್ದಾರೆ. ನಾವು 21ನೇ ಶತಮಾನದಲ್ಲಿ ಇದ್ರೂ ಸಹ ಇನ್ನ ಮೂಢನಂಬಿಕೆಗಳಿಗೆ ನಾವು
ಒಗ್ಗಿಕೊಂಡಿದ್ದೇವೆ, ಅದರಿಂದ ಆಶಯ ಬರಕ್ ಆಗ್ತಾ ಇಲ್ಲ ಅಂತದನ್ನು ಕೂಡ ಕೆಲವು ಪದ್ಯಗಳ ಸಾಲಿನಲ್ಲಿ ಇವರು ತಂದಿದ್ದಾರೆ. ಇದು ಸಾಯಂಕಾಲದಿಂದ 2:30 ಕೋರ್ಟ್ಗೆ ಹೋಗ್ಬೇಕು, ಅಲ್ಲೂ ನಮ್ ತರ ಲಾಯರ್ಗಳು ಕಾಯ್ತಾ ಇರ್ತಾರೆ. ಹಾಗಾಗಿ ನಾವು ನಿಮ್ಮೊಡನೆ ಇರ್ತೀವಿ, ನಿರಂತರ ಕಾರ್ಯಕ್ರಮ ಆಗ್ತಾ ಇರ್ತೇವೆ. ಮಂಜುನಾಥ್ ಬಿ ಗೌಡರು ಹೇಳಿದ್ದಾರೆ, ಮಾಜಿ ಅಧ್ಯಕ್ಷರನ್ನೆಲ್ಲ ಕರೆದು 1 ಗಂಟೆ ಮಾತನಾಡಿಕ್ಕೆ ಅವಕಾಶ ಕೊಡ್ತೀವಿ ಅಂತ. ಒಂದು ವಿಚಾರವನ್ನ ಕೊಟ್ಟು ಆ ವಿಚಾರದ ಬಗ್ಗೆ 1 ಗಂಟೆ ಸಮಯ ಕೊಡ್ತಾರಂತೆ. ಅವತ್ತು ನಾನು ಮಾತನಾಡ್ತೇನೆ. ಇವತ್ತು ಈ ಕೃತಿಯನ್ನ ರಚಿಸಿದ ಮಾನಾಕ್ರೂರ್ ಅವರಿಗೆ ಅಭಿನಂದನೆ ಸಲ್ಲಿಸಿ ನಿರ್ಗಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಹಿತ್ಯ ಕೂಟದಿಂದ ನಡೆಯುವಂತಹ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿ ನನಗೆ ಗೌರವ ಸಮರ್ಪಣೆ ಮಾಡಿದ್ದಕ್ಕೆ ಅವರಿಗೆ ವಂದನೆಗಳನ್ನು ಬಯಸುತ್ತೇನೆ. ಅದೇ ರೀತಿ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತ ಇಂಗ್ಲೆಂಡ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ನಮಸ್ಕರಿಸುತ್ತಾ, ಮತ್ತೆ ಇಲ್ಲಿ ವೇದಿಕೆ ಮೇಲೆ ಅಲಂಕರಿಸಿರುವ ಮೆಚ್ಚಪ್ಪ ಕಾನೇಗೌಡರು, ಬೆಂಗಳೂರು ವಕೀಲ ಸಹಕಾರ ಸಂಘದ ಅಧ್ಯಕ್ಷರು, ಬೆಂಗಳೂರು ವಕೀಲ ಸಾಹಿತ್ಯ ಕೂಟದ ಅಧ್ಯಕ್ಷರು ಮಂಜುನಾಥ್ ಬಿ ಗೌಡರಿಗೆ, ಮತ್ತು ಪುಸ್ತಕ ಕೃತಿ ರಚನೆಕಾರರಾದ ಎಂ.ಎನ್. ಕೃಷ್ಣಪ್ಪನವರಿಗೂ, ಮತ್ತು ಹರೀಶ್ ಬೆಂಗಳೂರು ಸಾಹಿತ್ಯ ಕೂಟದ ಖಜಾಂಚಿಗಳಿಗೂ, ಮತ್ತು ಆನಂದ್ ಬೆಂಗಳೂರು ಸಾಹಿತ್ಯ ಕೂಟದ ಕಾರ್ಯದರ್ಶಿ, ಮತ್ತು ಈ ನಡೆದಿರುವಂತಹ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ, ರಿಜಿಸ್ಟ್ರಾರ್ ಸಾಹೇಬರಿಗೆ, ಮತ್ತು ಬೆಂಗಳೂರು ವಕೀಲ ಸಹಕಾರ ಸಂಘದ ನಿರ್ದೇಶಕರಾದಂತ ವತ್ಸಲಾ ಅವರಿಗೆ, ಮತ್ತೆ ರಾಜೇಶ್ ಅವರಿಗೆ, ಮತ್ತು ಇತರೆ ಎಲ್ಲ ನನ್ನ ವಕೀಲ ಮಿತ್ರರಿಗೆ ನಮಸ್ಕರಿಸುತ್ತಾ, ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟು ನನ್ನನ್ನ ಸನ್ಮಾನ ಮಾಡಿ ಈ ಒಂದು ಸಮಾರಂಭದ ಕುರಿತು ಮಾತಾಡ್ಲಿಕ್ಕೆ ನನಗೆ ಹಿಡಿದರೆ ನಾನು ಒಂದೇ ಒಂದು ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು 21ನೇ ಶತಮಾನದ ಕಾಲದಲ್ಲಿ ನಾವೆಲ್ಲರೂ ನನಗೂ ಸೇರ್ಕೊಂಡು ಬರೀ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಇರುವಂತಹ ಈ ಕಾಲದಲ್ಲಿ ಇವತ್ತು ನಮ್ಮ ಎಂ.ಎನ್. ಕೃಷ್ಣಪ್ಪನವರು ಒಂದು ಕನ್ನಡ ಸಾಹಿತ್ಯವನ್ನು ಬೆಳೆಸುವ ಒಂದು ಉದ್ದೇಶದಿಂದ ಒಂದು ಕೃತಿ, 2ನೇ ಕೃತಿಯನ್ನು ಇವತ್ತು ರಚನೆ ಮಾಡಿ ನಮ್ಮ ಸಾಹಿತ್ಯ ಕೂಟದಲ್ಲಿ ಬಿಡುಗಡೆ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ಪ್ರೋತ್ಸಾಹ ಸಿಗಬೇಕಾದ್ರೆ ನಾವು ಪುಸ್ತಕಗಳನ್ನು ಓದಿ ಅವ್ರಿಗೆ ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚಿನ ಕೃತಿಗಳನ್ನು ರಚಿಸುವುದಕ್ಕೆ ನಾವು ಅವ್ರಿಗೆ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳ್ತಾ ನಾನು ಕರೆಸಿ ಸನ್ಮಾನಿಸಲಿಕ್ಕೆ ನಿಮಗೆ ವಂದಿಸಿ ಮತ್ತೊಮ್ಮೆ ನನ್ನ ಮಾತುಗೆ ವಿವರ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಮೃತ ಹಸ್ತದಿಂದ ಪುಸ್ತಕ ಬಿಡುಗಡೆ ಮಾಡಿದ ನಮ್ಮ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಇಂದ್ರೇಶ್ ಸಾಹೇಬ್ರೆ, ನಮ್ಮ ಸಹಕಾರ ಸಂಘದ ಅಧ್ಯಕ್ಷರಾದ ನಂಜಪ್ಪ ಕಾಳೇಗೌಡ್ರೆ, ನ್ಯಾಯಮಿತ್ರ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರೇ, ಕಾರ್ಯದರ್ಶಿಗಳಾದಂತಹ ಆನಂದ್ ಅವರೇ, ಖಜಾಂಚಿಗಳಾದಂತಹ ಹರೀಶ್ ಅವರೇ, ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರೇ, ನಮ್ಮ ಸಿಟಿ ಸಿವಿಲ್ ಕೋರ್ಟ್ನ ರಿಜಿಸ್ಟ್ರಾರ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಸಾಹಿತ್ಯ ಆಸಕ್ತರೇ ಮತ್ತು ವಕೀಲ ಬಂಧುಗಳಿದೆ, ದಯವಿಟ್ಟು ಹೆಸರುಗಳಲ್ಲಿ ಯಾರು ಅತಿಥಿ ಭಾವಿಸಬಾರದು. ಈಗಾಗಲೇ ಎಲ್ಲ ಮುಖ್ಯ ಅತಿಥಿಗಳು ಈ ಒಂದು ಈ ಪುಸ್ತಕವನ್ನ ಬಿಡುಗಡೆ ಎಲ್ಲ ಹೇಳಿದ್ದಾರೆ. ಅವರು ಇತ್ತೀಚಿನ ದಿನಗಳಲ್ಲಿ ಓದುಗರ ಸಂಖ್ಯೆ ಕಡಿಮೆ ಆಗಿರ್ತಕ್ಕ ಸಂದರ್ಭದಲ್ಲಿ ಕೃಷ್ಣಪ್ಪನವರು ಈ ಒಂದು ಉತ್ತಮವಾದ ಕವನ ಸಂಕಲನವನ್ನು ರಚನೆ ಮಾಡಿದ್ದಾರೆ. ಈ ಕವನ ಸಂಕಲನವನ್ನು ನಾವೆಲ್ಲರೂ ದಯವಿಟ್ಟು ಎಲ್ಲರೂ ಇದನ್ನ ಖರೀದಿ ಮಾಡಿ ಇದನ್ನ ಓದಬೇಕು, ನಾವು ಕನ್ನಡಕ್ಕೆ ಹೆಚ್ಚಿನ ಉದ್ದೇಶನ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಬೆಂಗಳೂರು ವಕೀಲ ಸಾಹಿತ್ಯ ಕೂಟ ಮುಂದಿನ ದಿನಗಳಲ್ಲಿ ಯಾರ್ಯಾರು ಚುಟುಕವನ್ನ ಕಥೆ ಸಂಕಲನ ಯಾರು ಕರೀತಾರೋ ಅವ್ರನ್ನೆಲ್ಲ ಗುರುತಿಸಿ ಒಂದು ಪುಸ್ತಕ ಮಾಡಿ ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯ ಮುಂದಿನ ದಿನಗಳಲ್ಲಿ ಮಾಡ್ತದೆ. ನಿಮ್ಮ ಸಹಕಾರವನ್ನ ಆಶಿಸ್ತಾ ಇದ್ದೀನಿ. ಬೆಂಗಳೂರು ವಕೀಲ ಸಾಹಿತ್ಯ ಕೂಟ ತಮಗೆಲ್ಲ ಗೊತ್ತಿದೆ, 150 ವರ್ಷಗಳ ಇತಿಹಾಸವನ್ನ ಒಂದು ಅನೇಕ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿ ಈ ಸಂಘದಲ್ಲಿ ಕೆಲಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ 150 ವರ್ಷ ಪೂರೈಸು ಸಹ ಈ ಒಂದು ಸಂಸ್ಥೆಯಲ್ಲಿ ಅನೇಕ ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ. ನಿರೀಕ್ಷಿತ ಮಟ್ಟಕ್ಕೆ ನಾವು ತಲುಪಿಲ್ಲ. ಮುಂದಿನ ದಿನಗಳಲ್ಲಿ ಈ ನಿರೀಕ್ಷಿತ ಮಟ್ಟಕ್ಕೆ ತಲುಪ್ತೀವಿ. ಯಾವುದೇ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಮಗೆ ಆದಾಯದ ಮೂಲ ಬಹಳ ಮುಖ್ಯ. ನಾನು ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಲ್ಲಿ ಕೈ ಮುಗಿದು ಮನವಿ ಮಾಡ್ತೇನೆ. ನಾವು ವ್ಯಾಜ್ಯಗಳನ್ನು ವಿಲೇ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ಕಕ್ಷಿದಾರರಿಗೆ ದಂಡವನ್ನ ಹಾಕ್ತೀರಿ, ಆ ದಂಡವನ್ನ ವಕೀಲ ಸಾಹಿತ್ಯ ಕೊಟ್ರೆ ಇಂಥ ಪುಸ್ತಕಗಳು ಮಾತ್ರ ನಾವು ಬಳಸ್ಕೊಳ್ತೀವಿ ಅನ್ನೋ ಮನವಿನ ನಾನು ನ್ಯಾಯಮೂರ್ತಿಗಳಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಈಗಾಗಲೇ ನಮಗೆ ನಮ್ಮ ನರೇಂದ್ರ ಸಾಹೇಬರು 4 ವ್ಯಾಜ್ಯಗಳಲ್ಲಿ ಅವರು ದಂಡವನ್ನ ನಮ್ಮ ಸಾಹಿತ್ಯ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ. ಮಾತಾಡೋದು ಇನ್ನು ವಕೀಲ ಸಾಹಿತ್ಯ ಸಾಕಷ್ಟು ಕೆಲಸಗಳಾಗಬೇಕಾಗಿದೆ. ಆ ಕೆಲಸ ಕಾರ್ಯಗಳು ನಿಮ್ಮೆಲ್ಲ ಸಹಕಾರದೊಂದಿಗೆ ನಾವು ನೆರವೇರಿಸ್ತೀವಿ.
ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆದಾಗ ಬಹಳಷ್ಟು ಸಂತೋಷದಿಂದ ಇಂಥ ಕಾರ್ಯಕ್ರಮ ಆಗಬೇಕಾಗಿದೆ, ನಾನು ಬರ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ನೀವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಮೆರುಗನ್ನು ನೀಡಿದರೆ ಮತ್ತೊಮ್ಮೆ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಗೌರವಾನ್ವಿತಗಳನ್ನ ನಮಸ್ಕರಿಸಿ ನಿಮಗೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಲಿಕ್ಕೆ ನನ್ನ ಕುಟುಂಬ ಸದಸ್ಯ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಕರ್ನಾಟಕ.